ಸೊ ಡಾಕ್ಟರ್ಸ್ ಏನು ಹೇಳ್ತಾ ಇದ್ದಾರೆ, ನೀವು ವೆಯ್ಟ್ ಮಾಡೋದಿತ್ತಂದರೆ ಮಾಡಿ, ಬಟ್ ರಿಸ್ಕ್ ಇರುತ್ತೆ. ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಬರ್ತಾ ನಾವು ಇಂಡೋಸ್ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಸಿಸೇರಿಯನ್ ಮಾಡಬೇಕಾಗತ್ತೆ ಅಂತ. ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ, ಇನ್ನೂ ತುಂಬ ಟೈಮ್ ಇದೆಯಲ್ಲ, ಆರಾಮಾಗಿ ಶಾಪಿಂಗ್ ಮಾಡಿ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಆದರೆ ನೆನ್ನೆ ಸಡನ್ನಾಗಿ ನನಗೆ ಇವತ್ತೇ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕಂತ. ಸೊ ಏನೇನು ಪ್ಯಾಕ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಸೊ ಸ್ವಲ್ಪ ಹರಿಬರಿನಲ್ಲಿದ್ದೀನಿ. ಏನಕ್ಕಪ್ಪ ಅಂದರೆ ನನ್ನ ಡ್ಯೂ ಡೇಟ್ ಕೊಟ್ಟಿದ್ದು ಜಾನ್ ಫಸ್ಟ್ ವೀಕಲ್ಲಿ ಕೊಟ್ಟಿದ್ರು. ಸೊ ನಿನ್ನೆ ಚೆಕಪ್ಪಿಗೆ ಹೋಗಿದ್ದೆ. 9 months ಆದಮೇಲೆ ಎವ್ರಿ ವೀಕ್ ಒಂದೊಂದು ಚೆಕಪ್ ಇರುತ್ತೆ. ಸೊ ನಿನ್ನೆ ಚೆಕಪ್ಪಿಗೆ ಹೋದಾಗ ನನಗೆ ಹೇಳಿದ್ರು ವಾಟರ್ ಲೆವೆಲ್ ತುಂಬ ಕಡಿಮೆ ಇದೆ ಅಂತ. ಕಡಿಮೆ ಇರೋದ್ರಿಂದ 10 days ಮುಂಚೆ ಇಂಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ, ಇನ್ನೂ ತುಂಬ ಟೈಮ್ ಇದೆಯಲ್ಲ, ಆರಾಮಾಗಿ ಶಾಪಿಂಗ್ ಮಾಡಿ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಆದರೆ ನೆನ್ನೆ ಸಡನ್ನಾಗಿ ನನಗೆ ಇವತ್ತೇ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು. ಆದ್ದರಿಂದ ತುಂಬ ಕಡಿಮೆ ಟೈಮ್ ಸಿಕ್ತು, ಎಲ್ಲೂ ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಆದರೂ ಏನು ತುಂಬ ಎಮರ್ಜೆನ್ಸಿ ಇದೆ, ಅದನ್ನಷ್ಟೇ ಶಾಪ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಹಸ್ಬೆಂಡ್ ನನ್ನ ಜೊತೆನಲ್ಲಿದ್ದಾರೆ. ಸೊ ಮೀಟ್ ಮೈ ಹಸ್ಬೆಂಡ್, ಅನೂಪ್ ಶೆಟ್ಟಿ ಅಂತ. ನಮಸ್ತೆ. ಇಲ್ಲಿವರೆಗೂ ಯಾವ ವಿಡಿಯೋದಲ್ಲೂ ಬಂದಿರಲಿಲ್ಲ. ಸೊ ಇವಾಗ ನಂಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದಾರೆ. ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಅವರೇ ಮಾಡಿದ್ದು. ನಾನು ನಿಧಾನಕ್ಕೆ ಮಾಡೋಣ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಡ್ಯೂ ಡೇಟ್ ಇನ್ನೂ ತುಂಬ ಟೈಮ್ ಇತ್ತು ನನಗೆ. ಬಟ್ ವಾಟರ್ ಲೆವೆಲ್ ಕಡಿಮೆ ಆಗಿದ್ದರಿಂದ ಒಂದು 10 days ಮುಂಚೆ ಇಂಡ್ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ನೈಟ್ ಹೋಗಿ ಅಡ್ಮಿಟ್ ಆಗ್ತಾ ಇದ್ದೀನಿ. ಊಟ ಮಾಡ್ಕೊಂಡು ಹೊರಡಬೇಕು. ಸೊ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು ಒಂದು ಸ್ಮಾಲ್ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ನಾನು ನನ್ನ ಹಾಸ್ಪಿಟಲ್ ಫೈಲ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಒಂದು ಫೈಲ್ ಇದೆ. ಸೊ ಅದರಿಂದ ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಈ ಬ್ಯಾಗಲ್ಲಿ ಇಟ್ಕೋಬೇಕು ಅಂತ ನನ್ನ ಹಸ್ಬೆಂಡ್ ಸ್ಟ್ರಿಕ್ಟಾಗಿ ಹೇಳಿರೋದ್ರಿಂದ ಸೊ ಈ ಹಾಸ್ಪಿಟಲ್ ಫೈಲ್ಸ್ ಇಟ್ಟರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫಸ್ಟು ಬೇಬಿದು ಹೇಳ್ಬಿಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಇದು ಬೇಬಿ ಬ್ಲ್ಯಾಂಕೆಟ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಬೇಬಿ ಬ್ಲ್ಯಾಂಕೆಟ್ ಇದು. ಸೊ 2 ಕಲರಲ್ಲಿ ಬರುತ್ತೆ, ಒಂದು ಕಡೆ ವೈಟು ಇನ್ನೊಂದು ಕಡೆ ನೇವಿ ಬ್ಲೂ ಬರುತ್ತೆ. ವೆರಿ ಸಾಫ್ಟ್, ತುಂಬ ಚೆನ್ನಾಗಿದೆ. ನಾನು ಕರ್ಕೊಂಡು ಹೋಗಲಿಲ್ಲ ಶಾಪ್ ಮಾಡೋದಕ್ಕೆ, ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅರ್ಜೆಂಟ್ ಆಗಿದ್ದರಿಂದ ಅವರೇ ಹೋಗೆಲ್ಲ ತಂದರು. ಸೊ ಚೆನ್ನಾಗಿದೆ. ಬಟ್ ವಿಡಿಯೋ ಕಾಲಲ್ಲಿ ಏನೇನು ಬೇಕು ಏನು ಎತ್ತ ಅಂತೆಲ್ಲ ಹೇಳ್ತಾ ಇದ್ದೆ ನಾನು. ಸೊ ಇದೊಂದು. ಆ್ಯಂಡ್ ಇದು ಬಂದು 3-in-1 ಬೇಬಿ ಬೆಡ್. ಇದನ್ನು ಬೇಬಿ ಕ್ಯಾರಿಂಗ್ ಕೂಡ ಮಾಡ್ಬೋದು. ಈ ಥರ ಬರುತ್ತೆ. ನ್ಯೂ ಬಾರ್ನ್ ಬೇಬೀಸ್ನೆಲ್ಲ ಯೂಶಲಿ ಹಾಸ್ಪಿಟಲಲ್ಲಿ ಕೊಡ್ತಾರಲ್ಲ ಪ್ಯಾಕ್ ಎಲ್ಲ ಮಾಡಿ. ಸೊ ಈ ಥರ ಬರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಹಿಂಗೆ ಕೊಡ್ತಾರೆ ಪಾಪುನ. ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನನಗಂತೂ ತುಂಬ ಇಷ್ಟ ಆಯಿತು. ಸದ್ಯ ಜಾಗ ಇಲ್ಲ ಅದರಲ್ಲಿ, ಅದರಿಂದ ಈ ಥರ ಓಪನ್ ಮಾಡಿಡಬೇಕು. ತಗೋ ಇದನ್ನ ಇದು ಹ್ಯಾಂಡ್ ಗ್ಲೌಸ್. ಇದು ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಸಾಕ್ಸ್. ಎಷ್ಟು ಕ್ಯೂಟಾಗಿದೆ ಅಲ್ಲ. ಆ್ಯಂಡ್ ಇದು ಟೊಪ್ಪಿ ತಲೆಗೆ. ಇಷ್ಟೇ. ಇದು ತುಂಬ ಚೆನ್ನಾಗಿದೆ. ಸೊ ಇದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ. ಒಂದು 4 ಸೆಟ್ ತಂದಿದ್ದಾರೆ. ಸೊ ಇದನ್ನು ಇಡ್ತಾ ಇದ್ದೀನಿ. ಆ್ಯಂಡ್ ಇದು ಒಂದಷ್ಟು ಲಂಗೋಟಿಗಳು ಹೇಳಲೇಬೇಕು. ನಮ್ಮ ಕಡೆ ಜಾಸ್ತಿ ಲಂಗೋಟಿಗಳನ್ನ ಅಂದರೆ ಡೈಪರ್ಸ್ಗಳನ್ನ ಯೂಸ್ ಮಾಡಲ್ಲ, ಹಾಸ್ಪಿಟಲ್ ಪರ್ಪಸ್ಗಷ್ಟೇ. ಇದು ಎಲ್ಲ ನಮ್ಮ ಅತ್ತೆ ಹೊಲ್ದಿರೋ ಲಂಗೋಟಿಗಳು. ಪಂಚೆನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಹತ್ತಿರದಿಂದ ತೋರಿಸ್ತೀನಿ. ನೋಡಿ ಲಂಗೋಟಿಗಳು. ಇದು ಯೂಶಲಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಟ್ರಯಾಂಗಲ್ ಶೇಪಲ್ಲಿ ಬಂತು ಅಂದರೆ ತೊಡೆ ಎಲ್ಲ ಈಚೆ ಬರುತ್ತೆ. ಆದರೆ ನಮ್ಮ ಅತ್ತೆಯವ್ರು ಕುತ್ಕೊಂಡು ಕ್ಲೀನಾಗಿ ನೋಡಿ, ಒಂಚೂರು ತೊಡೆ ಈಚೆ ಬರಬಾರ್ದು ಆ ರೀತಿ ಕ್ಲೀನಾಗಿ ಹೊಲ್ದಿದ್ದಾರೆ. ಇದು ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಕಡಿಮೆ ಟೈಮಲ್ಲಿ 10 ಹೊಲ್ಕೊಂಬಂದಿದ್ದಾರೆ. 3, 4, 5, 6, 7, 8, 9, ಇಲ್ಲೊಂದೇನೋ ಇದೆ 10. ಸೊ 10 ಲಂಗೋಟಿಗಳು ಕೊಟ್ಟಿದ್ದಾರೆ. ಈ ಲಂಗೋಟಿಗಳು ಹಾಕಿದ್ರೆ ಸಾಕು, ಡೈಪರ್ ಹಾಕೋ ಅವಶ್ಯಕತೆ ಬೀಳಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ನೆಕ್ಸ್ಟು ನಮ್ಮ ಕಡೆ ಏನಂದರೆ ಪಾಪು ಬಟ್ಟೆಗಳನ್ನ ನಾವು ಹೊಸದು ಯಾವುದೂ ತೆಗ್ದಿಲ್ಲ. ಪಾಪು ಬಟ್ಟೆಗಳನ್ನ ಹುಟ್ಟಿದಾಗ ನಾವು ಫಸ್ಟು ಮಗುಗೆ ಹಳೆ ಬಟ್ಟೆನೇ ಹಾಕೋದು, ಹೊಸ ಬಟ್ಟೆ ಹಾಕೋದಿಲ್ಲ. ಸೊ ಇದೆಲ್ಲ ನನ್ನ ನಾದಿನಿ ಮಗು ಬಟ್ಟೆಗಳು. ಅವಳು ಫಸ್ಟ್ ಮಗು ಅವಳದ್ದೇನಾಗಿತ್ತಲ್ಲ, ಸೊ ಅವಳ ಬಟ್ಟೆಗಳನ್ನ ನಮ್ಮತ್ತೆ ಹುಬ್ಳಿಯಿಂದ ತೊಗೊಂಬಂದಿದ್ದಾರೆ. ಸೊ ಇದೆಲ್ಲ ಅವಳದೇ ಬಟ್ಟೆಗಳು.
ಹುಟ್ಟಿದ ಮಗುಗೆ ನಮ್ಮ ಕಡೆ ಯೂಶಲಿ ಅಪ್ ಟು 3 ಮಂತ್ಸ್ವರೆಗೂ ಹಾಕಲ್ಲ, ಬಟ್ ಇವಾಗೇನಾದ್ರು ಹಾಕ್ಬೋದು ಅಂತಿದ್ದಾರೆ. ಬಟ್ ನನಗೆ ಅಷ್ಟು ಮನಸ್ಸಿಲ್ಲ ಹೊಸ ಬಟ್ಟೆ ಹಾಕೋದಕ್ಕೆ. ಸೊ ಅದರಿಂದ ಹಳೆ ಬಟ್ಟೆನೇ ಹಾಕ್ತಾ ಇದ್ದೀನಿ. ಯೂಶಲಿ ಹುಟ್ಟಿರೋ ಮಕ್ಕಳುಗಳಿಗೆ ಹೊಸ ಬಟ್ಟೆಗಳು ಹಾಕಬಾರ್ದು, ಪದ್ಧತಿ ಪ್ರಕಾರ ಹಳೇದೇ ಹಾಕಬೇಕು. ಸೊ ಇದಿಷ್ಟು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿರೋ ಬಟ್ಟೆಗಳು ನನ್ನ ಮಗುಗೆ ಅಂತ ನಮ್ಮ ಅತ್ತೆ ತಂದಿದ್ದಾರೆ. ಆಮೇಲೆ ಸಾರಿ, ಇದು ಡೈಪರ್ ಹಾಸ್ಪಿಟ್ಲಿಗೆ ಬೇಕಾಗುತ್ತೆ. ಸೊ ಹಾಸ್ಪಿಟಲಲ್ಲಿ ಇರೋಷ್ಟು ದಿನದ ಮಟ್ಟಿಗೆ ನಾನು ಒಂದು ಚಿಕ್ಕ ಪ್ಯಾಕೆಟ್ ಡೈಪರ್ ತರಿಸಿದ್ದೀನಿ. ಜಾಸ್ತಿ ಡೈಪರ್ಸ್ ಯೂಸ್ ಮಾಡಲ್ಲ. ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ ಡೈಪರ್ ಜಾಸ್ತಿ ಹಾಕಿದಷ್ಟು ರ್ಯಾಷಸ್ ಬಂದ್ಬಿಡುತ್ತೆ ಮಕ್ಕಳಿಗೆ. ಸೊ ಆದ್ದರಿಂದ ನಾನು ಡೈಪರ್ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಓನ್ಲಿ ಫಾರ್ ಹಾಸ್ಪಿಟಲ್ ಪರ್ಪಸ್ ಡೈಪರ್ ತಗೊಂಡಿದ್ದೀನಿ. ಆ್ಯಂಡ್ ಬೇಬಿ ಕೇರ್ ಪ್ರಾಡಕ್ಟ್ಸ್ ಎಲ್ಲ ನಾನು ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಪ್ರಾಡಕ್ಟ್ಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ, ಅಷ್ಟು ರಿಸರ್ಚ್ ಮಾಡಿಲ್ಲ. ಬಟ್ ಹಿಮಾಲಯ ತುಂಬ ವರ್ಷದಿಂದ ಇರೋದ್ರಿಂದ ನಾನು ತುಂಬ ಚೆನ್ನಾಗಿ ಯೂಸ್ ಮಾಡೋದು ನೋಡಿದ್ದೀನಿ. ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ ಹಿಮಾಲಯದು. ಸೊ ಅದರಿಂದ ಇದು ಬೇಬಿ ಮಸಾಜ್ ಆಯಿಲು ಆ್ಯಂಡ್ ಬೇಬಿ ಪೌಡರು, ಇದೇನು ಬಾಡಿ ಲೋಷನ್ನು, ಇದು ಬಾಡಿ ವಾಶು, ಶಾಂಪೂ ಆ್ಯಂಡ್ ಬೇಬಿ ಶಾಂಪೂ, ಇದು ಬೇಬಿ ಕ್ರೀಮ್ ಇದೆ. ಇದು ಎಕ್ಸ್ಟ್ರಾ ಸಾಫ್ಟ್ ಜೆಂಟಲ್ ಅಂತೆ. ಆಮೇಲೆ ಇದು ತುಂಬ ಇಂಪಾರ್ಟೆಂಟು. ಡೈಪರ್ ಯೂಸ್ ಮಾಡಿದಾಗ ಈ ಒಂದು ರ್ಯಾಷಸ್ ಕ್ರೀಮ್ನ ಹಚ್ಚಲೇಬೇಕು. ಆ್ಯಂಡ್ ಬೇಬಿ ಸೋಪ್ ಒಂದು ಸಾಕು. ಸೊ ಬೇಬಿ ಸೋಪ್ ಒಂದು ಇಡ್ತಾ ಇದ್ದೀನಿ. ಇದಿಷ್ಟು ಬೇಬಿ ಕೇರ್ ಪ್ರಾಡಕ್ಟ್. ಆ್ಯಂಡ್ ಇದ್ರ ಜೊತೆಗೆ ವೆಟ್ ವೈಪ್ಸ್. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟು ಬೇಬಿಗೆ, ನಾವೇನು ಹಾಸ್ಪಿಟಲಲ್ಲಿ ಇರ್ತೀವಲ್ಲ, ಸೊ ಅದನ್ನು ನಾವು ಕೇರ್ ಮಾಡೋದಕ್ಕೆ ಅಂತ ಇದನ್ನು ತಗೊಂಡಿದ್ದೀವಿ. ತುಂಬ ಆಸೆ ಇತ್ತು ತುಂಬ ಐಟಮ್ಸ್ಗಳನ್ನ ಶಾಪ್ ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಡ್ಯೂ ಡೇಟ್ಗಿಂತ 10 ದಿನಕ್ಕೆ ಮುಂಚೆ ಇಂಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಮಿಸ್ಟೇಕು ನಾನೇ ಮಾಡ್ಕೊಂಡಿದ್ದು. ಏನಕ್ಕೆ ಡ್ಯೂ ಡೇಟ್ಗಿಂತ ಮುಂಚೆ ನನಗೆ ಇಂಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ವಾಟರ್ ಲೆವೆಲ್ ಕಡಿಮೆ ಆಯಿತು. ವಾಟರ್ ಲೆವೆಲ್ ಕಡಿಮೆ ಆಗೋದಕ್ಕೆ ಏನು ರೀಸನ್ ಅಪ್ಪ ಅಂದರೆ ನಾನು ನೀರು ಸರಿಯಾಗಿ ಕುಡಿತಾ ಇರಲಿಲ್ಲ. ಇನಿಷಿಯಲ್ ಡೇಸಲ್ಲಿ ತುಂಬ ನೀರು ಕುಡಿತಾ ಇದ್ದೆ. ಬರ್ತಾ 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 ಸ್ವಲ್ಪ ಕಡಿಮೆ ಮಾಡಿದೆ. ನೀರು ಇಂಟೇಕ್ ನನ್ನ ಬಾಡಿನಲ್ಲಿ ಕಡಿಮೆ ಆಗ್ತಾ ಹೋಯ್ತಲ್ಲ. ಸೊ ಆದ್ದರಿಂದ ಏನಾಯಿತು, ಬಾಡಿ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಬಂತು. ಎಷ್ಟೊಂದು ಸಲ ಹೇಳಿದ್ದೆ ನಾನು, ನೀರು ಕುಡಿತಾನೆ ಇರೋದು ಜಾಸ್ತಿ ಅಂತ ಹೇಳಿ, ಮಾತೇ ಕೇಳಲ್ಲ. ಕುಡಿತಾ ಇದ್ದೆ, ಬಟ್ ಅವಾಗ ಮಿಸ್ ಮಾಡ್ತಾ ಇದ್ದೆ. ಅವಾಗಲ್ಲ, ಡೈಲಿ ಮಿಸ್ ಮಾಡ್ತಿದ್ದೆ. ಡೈಲಿ 3 ಲೀಟ್ರ್ ಕುಡಿತಾನೆ ಇರಲಿಲ್ಲ. 1 ಲೀಟ್ರ್ ಕುಡಿದ್ರೆ ಹೆಚ್ಚು. ಓಕೆ, ಸೊ ಅದೊಂದು ಮಿಸ್ಟೇಕ್ ಯಾರೂ ಮಾಡಬೇಡಿ. ಸೊ ಅದು ವಾಟರ್ ಫ್ಲೂಯಿಡ್ ಯಾವ ರೀತಿ ಸ್ಟೋರ್ ಆಗುತ್ತೆ ಅಂದರೆ, ನಾವೇ ನೀರು ಕುಡಿತೀವಲ್ಲ, ಸೊ ಅದು ಮಗುಗೆ ಏನು ಹೋಗುತ್ತಲ್ಲ, ಅದು ಯೂರಿನ್ ಪಾಸ್ ಮಾಡಿ ವಾಟರ್ ಸ್ಟೋರೇಜ್ ಆಗಿರುತ್ತೆ. ನಾವೇ ನೀರು ಕುಡಿಲಿಲ್ಲ, ಕಡಿಮೆ ಕುಡಿದ್ವಿ ಅಂದರೆ ಅಫ್ಕೋರ್ಸ್ ಅದು ವಾಟರ್ ಲೆವೆಲ್ ಕಡಿಮೆ ಆಗೇ ಆಗುತ್ತೆ. ನಂದು ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಈ ವೀಕ್ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಮಿನಿಮಮ್ ಅಟ್ಲೀಸ್ಟ್ 10 ಇರಬೇಕಂತೆ. ಸೊ ನಂದೇನಾಗಿದೆ, ಲಾಸ್ಟ್ ಟೈಮ್ 8 ಏನೋ ಇತ್ತು, ಬಟ್ ಈ ಸತಿ ನೋಡಿದಾಗ 6.5, 7 ಅಷ್ಟು ಬಂದುಬಿಟ್ಟಿದೆ. ಸೊ ಡಾಕ್ಟರ್ಸ್ ಏನು ಹೇಳ್ತಾ ಇದ್ದಾರೆ, ನೀವು ವೆಯ್ಟ್ ಮಾಡೋದಿತ್ತಂದರೆ ಮಾಡಿ, ಬಟ್ ರಿಸ್ಕ್ ಇರುತ್ತೆ. ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಬರ್ತಾ ನಾವು ಇಂಡೋಸ್ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಸಿಸೇರಿಯನ್ ಮಾಡಬೇಕಾಗತ್ತೆ ಅಂತ. ಬಟ್ ಯಾರು ಡೈರೆಕ್ಟಾಗಿ ಸಿಸೇರಿಯನ್ಗೆ ಹೋಗೋಕ್ಕಾಗಲ್ಲ. ಒಂದ್ಸತಿ ಇಂಡ್ಯೂಸ್ ಟ್ರೈ ಮಾಡಿನೇ ಆಮೇಲೆ ಸಿಸೇರಿಯನ್ಗೆ ಹೋಗಬೇಕು. ಸೊ ಇವಾಗ ನನಗೆ ಇಂಡ್ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಹೊರಡ್ಬೇಕು ನಾವು. ಸೊ ಆದ್ದರಿಂದ ನನಗೆ ಶಾಪಿಂಗ್ ಎಲ್ಲ ಇನ್ಕಂಪ್ಲೀಟ್ ಆಯಿತು. ಅದೊಂದು ತುಂಬ ಬೇಜಾರಿದೆ ನನಗೆ. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಸ್ವಲ್ಪ ಮುಂಚಿತವಾಗಿಯೇ ಎಲ್ಲ ಬ್ಯಾಗ್ ರೆಡಿ ಮಾಡಿ ಇಟ್ಕೋಬೇಕಿತ್ತು. ಸೊ 9 ಮಂತ್ಸಿಗೆ ಬರ್ತಾ ಸ್ವಲ್ಪ ವೀಕ್ನೆಸ್ ಆಗಿದ್ದರಿಂದ ಶಾಪಿಂಗ್ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಆದರೂ ಎಷ್ಟು ನೆನಪಿದೆಯೋ ಅಷ್ಟು ಹೇಳಿ ನನ್ನ ಹಸ್ಬೆಂಡ್ ಕಡೆಯಿಂದ ತರಿಸಿ ಮಾಡ್ತಾ ಇದ್ದೀನಿ. ಬಟ್ ನೋಡೋಣ, ಮತ್ತೆ ಪ್ಯಾಕ್ ಮಾಡಬೇಕು. ಆ್ಯಂಡ್ ಇದು ಬಂದು ವೆಟ್ ಪ್ಯಾಡ್. ಇದು ಬಂದು ನಮ್ಮ ಅತ್ತೆನೇ ಮಾಡಿರೋದು. ಪಾಪು ಸುಸು ಮಾಡಿದ್ರೆ ಕೆಳಗಡೆ ಹಾಕ್ಬೇಕಲ್ಲ, ಸೊ ಅದಕ್ಕೆ ಅವರೇ ಮಾಡಿರೋದು. ಇಷ್ಟು ಪಾಪು ಥಿಂಗ್ಸು ನನಗೆ ನೆನಪಿರೋ ಅಷ್ಟು ತೊಗೊಂಡಿದ್ದೀನಿ. ಇನ್ನೇನಾದ್ರು ಸೊ ತಗೋಪ್ಪ ಅಲ್ಲಿಡು. ಆ್ಯಂಡ್ ಇದು ನೋಡಿ, ಸ್ವೆಟರ್ ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ನಮ್ಮ ಅತ್ತೆಯವರು ಅವ್ರ ಕೈಯಲ್ಲಿ ಹಾಕಿರೋದು. ಎಷ್ಟು ಚೆನ್ನಾಗಿದೆ. ನನ್ನ ಮಗುಗೆ ಅಂತ ಅವರು ಇನ್ನೊಂದು ಹಾಕ್ತಾ ಇದ್ದಾರೆ. ಸೊ ಇನ್ನೊಂದು ಹಾಕ್ತಾ ಇದ್ದಾರೆ. ಅದು ಯಾವ ಥರ ಹಾಕ್ತಿದ್ದಾರೆ ಅಂತಲೂ ತೋರಿಸ್ತೀನಿ. ನನ್ನ ಮಗುಗೆ ಅಂತ ನಮ್ಮ ಅತ್ತೆ ಹಾಕೊಟ್ಟಿರೋದು. ಇವರಮ್ಮ ಕ್ಯೂಟಾಗಿದೆ ಅಲ್ಲ. ಸೊ ನಾನು ಸ್ವೆಟರ್ಸ್ನಾಗಲಿ
ಟೋಪಿ ಮತ್ತು ಗ್ಲೌಸು ಸಾಕ್ಸ್ನಷ್ಟೇ ತರಿಸಿದ್ದು. ಸ್ವೆಟರ್ನೆಲ್ಲ ನಾನು ಹೊರಗಡೆ ಯಾವುದು ತರಿಸಿಲ್ಲ, ಅದೆಲ್ಲ ನಮ್ಮ ಅತ್ತೆನೇ ಮಾಡಿಕೊಟ್ಬಿಟ್ಟಿದ್ದಾರೆ. ತಗೋಪ್ಪ, ಇದನ್ನು ಹಾಕ್ತೀನಿ. ಅವರೇ ಪ್ರೀತಿಯಿಂದ ರೆಡಿ ಮಾಡಿಕೊಟ್ಟಿರೋದು. ಹುಷಪ್ಪ, ಸುಸ್ತಾಗ್ತಾ ಇದೆ, ಈಗಲೇ ಸುಸ್ತಾಗ್ತಾ ಇದೆ, ಪೇನೆಲ್ಲ ಬರ್ತಾ ಇದೆ. ನೋಡೋಣ, ಒಂದಾಯಿತು, ಸ್ವಲ್ಪ ಆಯಿತು. ಈಗ ನನ್ನ ಬಟ್ಟೆಗಳನ್ನ ನಾನಲ್ಲಿ ಏನು ಸ್ಟೇ ಮಾಡ್ತೀನಲ್ಲ ಅದು ಕೂಡ ಇಟ್ಕೋಬೇಕು. ಒಂದು ಹಾಸ್ಪಿಟಲ್ ಬ್ಯಾಗಲ್ಲಿ ಇನ್ನೂ ಜಾಗ ಇದೆ, ನನ್ನ ಬಟ್ಟೆಗಳು ಇಡ್ಬೋದು. ಸೊ ನನ್ನ ಬಟ್ಟೆಗಳು ಒಂದಷ್ಟು ತಗೊಂಡಿದ್ದೀನಿ. ಇದೆಲ್ಲ ಮೆಟರ್ನಿಟಿ ಗೌನ್ಸು, ಇದು ಮೆಟರ್ನಿಟಿ ವೇರ್ಸು. ಸ್ವಲ್ಪ ಡಿಫ್ರೆಂಟಾಗಿ ತೊಗೊಂಡಿದ್ದೀನಿ. ನಾರ್ಮಲ್ ಬರುತ್ತಲ್ಲ ಮೆಟರ್ನಿಟಿ ವೇರ್ಸು, ಅದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನನಗೆ ಈ ಥರ ಇರ್ತದೆ ಚೆನ್ನಾಗಿರುತ್ತೆ ಅಂತ ಈ ಥರ ತೊಗೊಂಡಿದ್ದಕ್ಕೆ. ಜಿಪ್ ಕೂಡ ಇದೆ. ಮೆಟರ್ನಿಟಿ ವೇರ್ ಇದು ನೋಡಿ, ಆರಾಮಾಗಿ ಫೀಡಿಂಗ್ ಮಾಡ್ಬೋದು. ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ಲೂಸಾಗಿರಲಿ ಅಂತ. ಆಮೇಲೆ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ಸೊ ಇದಿಷ್ಟು ನನ್ನ ಥಿಂಗ್ಸು. ತಗೋಪ್ಪ, ಇದನ್ನು ಇಡು, ತಗೋ. ಅಲ್ಲಿದೆ ನೋಡು, ಒಂದು 5 ಜೊತೆ ತಗೊಂಡಿದೆ. ಸೊ ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ ನನಗೆ, ಯಾವ ಥರ ಡೆಲಿವರ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಸಿಸೇರಿಯನ್ ಆಗುತ್ತಾ ಅಥವಾ ನಾರ್ಮಲ್ ಆಗುತ್ತಾ ಅಂತಲೂ ಗೊತ್ತಿಲ್ಲ. ಸೊ ಯಾವುದಕ್ಕೂ ಒಂದು 5 ಜೊತೆ ತೊಗೊಂಡು ಹೋಗಿರ್ತೀನಿ. ಬೇಕು ಅಂದಾಗ ಇಲ್ಲೇ ಮನೆ ಹತ್ರನೇ ಇರೋದ್ರಿಂದ ಇಲ್ಲಿಂದ ತಗೋತೀನಿ. ಆ್ಯಂಡ್ ಇದು ಸಾಕ್ಸ್, ಇದು ಹೊಸ ಸಾಕ್ಸ್ ತೊಗೊಂಡಿದ್ದೀನಿ. ಸೊ ನನಗೆ ಇನ್ಮೇಲೆ ಒಂದೇ ಇದೆ, ಇನ್ನೊಂದು ಇಲ್ಲೈತೆ. ಸೊ ಸಾಕ್ಸ್ ಇದು. ಸೊ ನಂಗೆ ಸಾಕ್ಸ್ ಹಾಕೋಬೇಕು, ಸ್ವಲ್ಪ ಕೋಲ್ಡ್ ಆಗುತ್ತೆ, ಅದರಿಂದ ಸಾಕ್ಸ್ ಇಟ್ಕೊತಾ ಇದ್ದೀನಿ. ಒಂದು ನಿಮಿಷ ದಾಕ್ ನೀನು. ಆ್ಯಂಡ್ ನನ್ನ ಥಿಂಗ್ಸ್ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳೋದಿದೆ. ನನಗೆ ನೆನಪಿರೋ ಅಷ್ಟು ತಗೊಂಡಿದ್ದೀನಿ. ಅದ್ಬಿಟ್ಟು ನನ್ನ ಪರ್ಸ್ನಲ್ ಥಿಂಗ್ಸ್ಗೆ ಒಂದು ಸೋಪ್ ತೊಗೊತಾ ಇದ್ದೀನಿ. ಆ್ಯಂಡ್ ಬಾಡಿ ಲೋಷನ್ನು, ವ್ಯಾಸ್ಲಿನ್ ಅಂತೂ ಬೇಕೇ ಬೇಕು. ಪೇಸ್ಟು, ಬ್ರಷು, ಇದಿಷ್ಟು. ಆ್ಯಂಡ್ ಇದು ನನ್ನ ಫೇಸ್ ಟವಲ್ಸು. ಸೊ ಫೇಸ್ ಟವಲ್ ಇದು ಬೇಕೇ ಬೇಕು. ಫೇಸ್ಗೊಂದು ಬಾಡಿಗೊಂದು ಅಂತ ಸಪ್ರೇಟಾಗಿರೋದ್ರಿಂದ ಸೊ ಇದು ಬೇಕೇ ಬೇಕು. ಇದು ಪರ್ಸ್ನಲ್ ಥಿಂಗ್ಸು. ಸೊ ಇದು ನನ್ನ ಎಮರ್ಜೆನ್ಸಿ ಬ್ಯಾಗ್ ಪ್ಯಾಕಿಂಗ್. ಇದು ಅದ್ಬಿಟ್ಟು ಹಾಸ್ಪಿಟಲಲ್ಲಿ ನನ್ನ ಜೊತೆ ಸ್ಟೇ ಮಾಡೋರಿಗೆ ಬ್ಲ್ಯಾಂಕೆಟು, ಬೆಡ್ಶೀಟ್ಸು, ಟವಲ್ಸ್ ಅದೆಲ್ಲ ಸಪ್ರೇಟಾಗಿ ಇನ್ನೊಂದು ಪ್ಯಾಕ್ ಮಾಡಬೇಕು. ಎಲ್ಲ ನನ್ನ ಹಸ್ಬೆಂಡ್ ಪ್ಯಾಕ್ ಮಾಡ್ತಾರೆ, ಸೊ ಬೇಬಿ ಪ್ಯಾಕಿಂಗ್ ಅಷ್ಟೇ ನಂದು. ಈಗ ನಾನು ಊಟ ಮಾಡ್ಕೊಂಡು ಹೊರಡಬೇಕು. ಸೊ ನೀವೇನಾದರೂ ಪ್ರೆಗ್ನೆನ್ಸಿ ಇದ್ರಿ ಅಂದರೆ ದಯವಿಟ್ಟು ವಾಟರ್ ಇಂಟೇಕ್ ಜಾಸ್ತಿ ಮಾಡಿ, ಹೆಲ್ತಿ ಫುಡ್ ಊಟ ಮಾಡಿ, ಆ್ಯಂಡ್ ಎಕ್ಸಸೈಸ್, ವಾಕಿಂಗ್ ಎಲ್ಲ ಮಾಡಿ. ಆ್ಯಂಡ್ ನನಗೆ ನಿನ್ನೆ ಸ್ಕ್ಯಾನಲ್ಲಿ ಇಷ್ಟು ದಿನ ಏನು ಸ್ಕ್ಯಾನ್ ಹೋಗಿದ್ದೆ ನಾನು, ಅಲ್ಲಿವರೆಗೂ ನನಗೆ ವಿಷಯ ಗೊತ್ತಿರಲಿಲ್ಲ. ನಿನ್ನೆ ಗೊತ್ತಾಗಿರೋ ವಿಷಯ ಏನಪ್ಪ ಅಂದರೆ, ನನಗೆ ಕಾಲು ತುಂಬ ಸ್ವೆಲ್ಲಿಂಗ್ ಆಗ್ತಾ ಇತ್ತು. ಡಾಕ್ಟರ್ಗೆ ಹೇಳಿದ್ರೆ ಅವರು ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಎಷ್ಟೇ ವಾಕ್ ಮಾಡಲಿ, ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಕೂಡ ಸ್ವೆಲ್ಲಿಂಗ್ ಮಾತ್ರ ಕಡಿಮೆ ಆಗ್ತಿರ್ಲಿಲ್ಲ. ತುಂಬ ಕಷ್ಟ ಆಗ್ತಾ ಇತ್ತು. ನನ್ನ ಕಾಲು ಎಷ್ಟು ಸ್ವೆಲ್ಲಿಂಗ್ ಆಗಿದೆ. ಇಷ್ಟು ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ ಏನು ಮಾಡಿದ್ರು ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಇಲ್ಲ. ಏನಕ್ಕೆ ಇಷ್ಟು ಸ್ವೆಲ್ಲಿಂಗ್ ಆಗ್ತಾ ಇದೆ, ನನ್ನ ಕಾಲುಗಳು ಸ್ವೆಲ್ಲಿಂಗ್ ಕಡಿಮೆ ಆಗ್ತಿಲ್ಲ ಅಂದರೆ, ನಾನು ರೈಟ್ ಸೈಡ್ ಜಾಸ್ತಿ ಮಲಗ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನೀವು ಆದಷ್ಟು ಲೆಫ್ಟ್ ಸೈಡಲ್ಲೇ ಮಲಗಬೇಕು. ನನ್ನ ಹಸ್ಬೆಂಡ್ ಇದು ನಾನು ಹೇಳಿದ್ದೆ. ಆಯಿತು ಬಿಡು, ಇದು ನಾನು ಹೇಳಿದ್ದೆ. ಆದರೆ ನನ್ನ ಮಾತು ಹೇಳಿದ್ದು ಏನೂ ಕೇಳಲ್ಲ. ತಾನು ಹೇಳಿದ್ದೆ ತನ್ನ ಅನ್ಸಿದಂಗೆ ಮಾಡ್ತಾಳೆ. ರೈಟ್ ಸೈಡೇ ಮಲ್ಕೋತಿದ್ಲು, ಕಾಲು ಹೊತ್ತು ಜಾಸ್ತಿ ಆಗಿದೆ ಅಷ್ಟೇ. ಸೊ ನಿನ್ನೆ ಸ್ಕ್ಯಾನಿಂಗ್ ಹೋದಾಗ ಅಲ್ಲಿ ರೇಡಿಯಾಲಜಿಸ್ಟ್ ಹೇಳಿದ್ರು, ಏನಕ್ಕೆ ನನ್ನ ಕಾಲು ಸ್ವೆಲ್ಲಿಂಗ್ ತುಂಬ ಆಗ್ತಾ ಇದೆ ಅಂತ ಕೇಳಿಲ್ಲ. ಆ್ಯಕ್ಚುಲಿ ಏನಕ್ಕೆ ವಿಷಯ ಬಂತು ಅಂದರೆ, ನನ್ನ ಹೊಟ್ಟೆ ರೈಟ್ ಸೈಡ್ ದಪ್ಪ ಆಗ್ತಾ ಇದೆ, ಲೆಫ್ಟ್ ಸೈಡ್ ತುಂಬ ನಾರ್ಮಲ್ ಇದೆ. ಸೊ ಪ್ರೆಗ್ನೆನ್ಸಿ ಅಂದಮೇಲೆ ಈಕ್ವಲ್ ಆಗಿರಬೇಕಲ್ಲ. ಸೊ ಒಂದು ಸೈಡ್ ಮಾತ್ರ ನನಗೆ ದಪ್ಪ ಆಗಿದೆ, ಯಾಕೆ ಅಂತ ನಾನು ನಿನ್ನೆ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಮಗುಗೆ ಕೈ ಕಾಲು ಹೊರಗಡೆ ಬರ್ತಾ ಇದೆ, ಅದರಿಂದ ಇಲ್ಲಿ ದಪ್ಪ ಆಗ್ತಾ ಇದೆ. ಅದಾದ್ಮೇಲೆ ಯಾವ ಸೈಡ್ ಮಲಗ್ತೀರಾ ಅಂತ ಕೇಳಿದ್ರು. ನಾನು ರೈಟ್ ಸೈಡ್ ಮಲಗ್ತೀನಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ರೈಟ್ ಸೈಡ್ ಮಲಗಬಾರ್ದು, ಲೆಫ್ಟ್ ಸೈಡಲ್ಲಿ ಅಷ್ಟೇ ಮಲಗಬೇಕು. ಲೆಫ್ಟ್ ಸೈಡಲ್ಲಿ ಮಲಗಿದ್ರಷ್ಟೇ ಸೇಫರ್ ಸೈಡ್ಗೆ ಲೆಫ್ಟ್ ಸೈಡಲ್ಲಿ ಮಲಗಬೇಕು ಅಂತ. ಸೊ ರೈಟ್ ಸೈಡಲ್ಲಿ ಮಲಗೋದ್ರಿಂದ ಏನಾಗುತ್ತೆ, ಕಾಲು ಊತ ಬರುತ್ತೆ. ನನಗೆ ತುಂಬ ಊತ ಬಂತು. ನನಗೆ ಮುಂಚೆಯಿಂದನೂ ನನಗೆ ರೈಟ್ ಸೈಡಲ್ಲೇ ಮಲಗ್ತಾ ಬಂದಿದ್ದರಿಂದ ನನಗೆ ಕಾಲು ಎಷ್ಟು ಊತ ಬರ್ತಾ ಇದೆ ಅಂದರೆ, ಆ ಸ್ವೆಲ್ಲಿಂಗ್ ಕಡಿಮೆನೇ ಆಗ್ತಾ ಇಲ್ಲ. ಇವಾಗ ಹೇಳಿದ್ರು, ಈಗ ಆಲ್ರೆಡಿ ನೀವು ಮುಗಿಸ್ಬಿಟ್ಟಿದ್ರೆ, ಎಂಡಿಂಗ್ ಸ್ಟೇಜಲ್ಲಿ ಇದ್ದೀರಾ, ಸೊ ಇನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಸೊ
ಸೊ ಇನ್ನು ಯಾರಾದರೂ ಪ್ರೆಗ್ನೆನ್ಸಿ ಇದ್ದೀರಾ, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಫೋಕಸ್ ಮಾಡಿ ಲೆಫ್ಟ್ ಸೈಡ್ ಮಲಗೋದಕ್ಕೆ. ರೈಟ್ ಸೈಡ್ ಮಲಗಲೇಬಾರ್ದು. ಸೊ ರೈಟ್ ಸೈಡಲ್ಲಿ ಮಲಗಿದ್ರೆ ಏನಾಗುತ್ತೆ, ಕಾಲ್ ಸ್ವೆಲ್ಲಿಂಗ್ ಬರುತ್ತೆ. ಯಾವುದೇ ರೀತಿ ನೀವು ಎಕ್ಸಸೈಸ್ ಮಾಡಿದ್ರೆ, ವರ್ಕೌಟ್ ಮಾಡಿದ್ರು ಯೂಸ್ ಇಲ್ಲ, ವಾಕ್ ಮಾಡಿದ್ರು ಯೂಸ್ ಇಲ್ಲ, ಸ್ವೆಲ್ಲಿಂಗ್ ಅಂತೂ ಕಡಿಮೆ ಆಗಲ್ಲ. ಇದು ನನಗೆ ನಿನ್ನೆ ಗೊತ್ತಾಯಿತು. ಮಂತ್ಸ್ವರೆಗೂ ಮಂತ್ಲಿ ಒನ್ಸ್ ಇರುತ್ತೆ, ಇಲ್ಲ 8 ಮಂತ್ಸ್ವರೆಗೂ 1 ಮಂತ್ಲಿ 1 ಚೆಕಪ್ ಇರುತ್ತೆ. 8 ಮಂತ್ಸ್ ಆದಮೇಲೆ 15 ಡೇಸ್ 1 ಚೆಕಪ್ ಕೊಡ್ತಾರೆ. 9 ಮಂತ್ಸ್ ಆದಮೇಲೆ ವೀಕ್ಲಿ 1 ಚೆಕಪ್ ಕೊಡ್ತಾರೆ. ಸೊ ಎವ್ರಿ ವೀಕ್ ನೀವು ಹೋಗ್ತಾ ಇರಬೇಕು ಚೆಕಪ್ ಮಾಡಿಸೋದಕ್ಕೆ. ಅಲ್ಲೇನಾದರೂ ವಾಟರ್ ಲೆವೆಲ್ ನಿಮ್ಗೇನಾದರೂ ಶಾರ್ಟೇಜ್ ಬಂತು ಅಂದರೆ ಇಮಿಡಿಯೇಟಾಗಿ ಇಂಡ್ಯೂಸ್ ಮಾಡಿಬಿಡ್ತಾರೆ. ಸೊ ಈಗ ನನ್ನ ಕೇಸ್ ಆಯ್ತಲ್ಲ, ಅದೇ ಥರನೇ ಆಗುತ್ತೆ. ಸೊ ಅದರಿಂದ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗ್ಬೇಡಿ. ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋದಿತ್ತಂದರೆ ನಂತರ ಹರಿಬರಿ ಅಂತೂ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿ. ಜಾನ್ 9th ಕೊಟ್ಟಿದ್ದ ಡೇಟ್ನ ನಾನೇ ಮಾಡಿದ ಮಿಸ್ಟೇಕಿಂದ ಬೇಗನೆ ಇಂಡ್ಯೂಸ್ ಮಾಡುವ 10 ಡೇಸ್ ಮುಂಚೆನೇ ಇಂಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಯಾರು ಕೂಡ ಸ್ವಲ್ಪ ಅಲರ್ಟ್ ಆಗಿರಿ, ತುಂಬ ಕೇರ್ಫುಲ್ ಆಗಿರಿ. ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಆ್ಯಂಡ್ ಬ್ಯಾಕ್ ಪ್ಯಾಕಿಂಗ್ ಎನಿಥಿಂಗ್ ಏನಾದ್ರು ಇತ್ತಂದರೆ ಅಡ್ವಾನ್ಸ್ ಮಾಡಿ ಇಟ್ಬಿಡಿ. ಈಗ ನನಗೆ ಹೊರಡಬೇಕು, ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೊರಡಬೇಕು ಅಂತ ಬ್ಯಾಕ್ ಪ್ಯಾಕಿಂಗ್ ಮಾಡೋದಿದೆಯಲ್ಲ, ಏನೇನೋ ಮಿಸ್ ಮಾಡಿದ್ದೀನಿ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ತುಂಬ ಎಲ್ಲ ಐಟಮ್ಸ್ ತೊಗೋಬೇಕು ಅಂತ, ಏನೂ ತೊಗೊಳಕ್ಕಾಗಲಿಲ್ಲ. ಅರ್ಜೆಂಟಲ್ಲಿ ಏನೇನಾಯಿತು ಅಷ್ಟು ಮಾತ್ರ ತೊಗೊಳಕ್ಕೆ ಸಾಧ್ಯ, ಅಷ್ಟು ಮಾತ್ರ ತೊಗೊಂಡು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿದೇನೇ ಇತ್ತು ಅಂದರೂ ಹಾಸ್ಪಿಟಲ್ ಹತ್ರ ಇರೋದ್ರಿಂದ ಬಂದು ತೊಗೊಂಡು ಹೋಗ್ಬೋದು ಅನ್ನೋ ಒಂದು ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಪ್ಲೀಸ್ ನಾನು ಹೇಳಿರೋ ವಿಷಯಗಳನ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ಯಾರು ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ನಾನೇ ಮಾಡ್ಕೊಂಡಿದ್ದು ಮಿಸ್ಟೇಕು. ಮುಂಚೆಯಿಂದನೂ ಒಂದಲ್ಲ ಒಂದು ಮಿಸ್ಟೇಕ್ಸ್ ನಾನು ಮಾಡ್ಕೊಳ್ತಾನೆ ಬರ್ತಾ ಇದ್ದೀನಿ. ಬಟ್ ಒಂದೊಂದು ಮಿಸ್ಟೇಕ್ ಮಾಡಿದಾಗಲೂ ಒಂದೊಂದು ಕಲಿತಾ ಇದ್ದೀನಿ. ಸೊ ನನ್ನ ನೆಕ್ಸ್ಟ್ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದಕ್ಕೆ ಒಂದು ಬ್ಲಾಗ್ ಮಾಡ್ತೀನಿ. ನನ್ನ ಒಂದು ಕಂಪ್ಲೀಟ್ ಡೆಲಿವರಿ ಎಕ್ಸ್ಪೀರಿಯನ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಹೋಪ್ಫುಲಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.